ನಿರ್ಭಯ ಅವನ ಹೊರತ ಯಾರು ಎದ್ದಿಲ್ಲ ಸಾಂಬಣ ಹೊರತ ಯಾರು ಎದ್ದಿಲ್ಲ ಬಯಲರೂಪ ಶಂಕರ ಅವಾಗಿಲ್ಲ ಆಕಾರ ಅವಾಗಿಲ್ಲ ಆಕಾರ ಅವಾಗಿಲ್ಲ ಅವಾಗಿಲ್ಲ ಆಕಾರ ಅವಾಗಿದ್ದಿದ್ದಿಲ್ಲ ಆಕಾರ ಬಯಲೂರು ಶಂಕರ ಅವಾಗಿಲ್ಲ ಖೋರ ಬಯಲೂರು ಶಂಕರ ಅವಾಗಿಲ್ಲ ಖೋರ ಏನ್ ಮಾಡ್ಯಾನು ನೋಡ ವೆಚ್ಚ ಮಾಡಿದಾನ ಪುರ ಶಕ್ತಿ ಇದ್ದಿಲ್ಲ ಇಮಲ ಕೇಳ ಆಯಿ ಇದ್ದಿಲ್ಲ ವೆಚ್ಚ ಶಕ್ತಿ ಹುಟ್ಟಿ ಬಂದಾಳ ವೆಚ್ಚ ಶಕ್ತಿ ಹುಟ್ಟಿ ಬಂದಾಳ ಶಕ್ತಿ ನೋಡ್ಸನೇಶ್ವರ ಸೃಷ್ಟಿ ಅವನದಿ ಖೋರ ಶಕ್ತಿ ನೋಡ್ಸನೇಶ್ವರ ಸೃಷ್ಟಿಗೆ ಅವನೇ ಅಧಿಕಾರ ನೋಡ ಮಂಡನಾಥ ತಯ್ಯಾರ ಎಂಗಳಿಗೂರ ಮಿಗೆಲ ಇನ್ನೊಮ್ಮೆ ಕೇಳ ಎಂಗಳಿಗೂರ ಮಿಗೆಲ ಮಲ್ಲೇಶ ಹಿಂಗ ಸಖಿ ಹೇಳ್ಯಾನ ಸಲ ಮಲ್ಲೇಶ ಹಿಂಗ ಸಖಿ ಹೇಳ್ಯಾನ
ತಮ್ಮ ಇಮಲ ಬಾಯಿ ಹೇಳತ್ತಾರ ಅವರು ಏನತ್ತಾಳ್ರಿ ಪಾರ್ವತಿ ಕೂತ ಪರಮಾತ್ಮ ಕೇಳತ್ತಾರತ್ತ ಹೇಳತ್ತಾರ ಹಾ ಹಾ ಹೇಳತ್ತಾರ ಖರೆ ಏನಾಗೈತಿ ಮಾತ ಏನಾಗೈತಮ್ಮ ಗಾಡಿ ಗಟ್ರಕ್ ಹೋಗೈತಿ ಎತ್ತ ಲೈನಕ್ ಬಂದ ಓತ ಹೇಳತ್ತಾರು ಗಾಡಿ ಗಟ್ರಕ್ ಹೋಗೈತಿ ಎತ್ತ ಲೈನ್ ಮ್ಯಾಗದಾವು ರೋಡ್ ಮ್ಯಾಗದಾವ ಅಂತ ಹೇಳ್ತಾರ ಅವ್ರ ಹೌದು ತಮ್ಮ ಗಾಡಿ ಅಂದ್ರ ಏನ ಗಾಡಿ ಅಂದ್ರ ಇವ್ರ ತೊಗಲಿನ ಗಾಡಿ ಇದೊಂದು ಶರೀರ ಅನ್ನುವಂತ ಒಂದು ಗಾಡಿ ಮತ್ ಗಟ್ರಕ್ ಯಾವ್ದು ಹೋಗೈತಿ ಯಾವ್ದು ಹೋಗೈತಿ ಗಟ್ರಕ್ ಇಲ್ಲಿ ಗುರುಗಳದಾರು ತಿಳಿದಂತ ವ್ಯಕ್ತಿಗಳದಾರು ಗಾಡಿ ಗಟ್ರಕ್ ಹೋಗೈತಿ ಅಂತ ಅವ್ರ ಹೇಳ್ಯಾರ ಅವ್ರ ಬಾಯಿಲಿ ಅವ್ರ ಹೇಳ್ಯಾರು ಇದು ತೊಗಲಿನ ಗಾಡಿ ಇವ್ರದ ಹೌದಾ ಹೌದ್ರಿ ಮತ್ತ ಯಾವ್ದು ಹೋಗೈತಿ ಗಟ್ರಕ ಗಾಡಿ ಗಟ್ರಕ್ ಅಂದಾರಲ್ಲ ಮೈ ಇದನ್ನಂತಂದ್ರಿ ಇರ್ಲಿ ತಮ್ಮ ಯಾಕ ಇಲ್ಲ ಅದನ್ನೊಂದು ಅಂತ ಅಂದಾರ ಇಲ್ಲ ಅದ ನಿವಾಡ್ಸಿಗಿಲ್ಲ ಹೋಗಿರಿ ಆ ಕಡೆ ಹಂಗೂ ಇರ್ತಾವ ತಮ್ಮ ಇರ್ಲಿ ದೀಡ್ ನಮಸ್ಕಾರ ಬರ್ತಾವ ಇರ್ಲಿ ಆದ್ರ ಕೂಡ ಹೇಳತ್ತಾರ ಅವರು ಹೇಳತ್ತಾಳಿ ಮುಲಾಬಾಯಿ ಹೇಳ್ಕೊತಮ್ಮ ಮತ್ತೆ ಇನ್ನೊಂದ್ ಮಾತಂದಾಳ ಒಳಗೆ ಏನು ತಾಯಿದೊಂದು ಸಾಂದ್ ಹಾಡ್ಲತ್ತಾಳ ಹಂಗ ತಾಯಿ ಸೇವಾ ಮಾಡೋ ಜನ್ಮಕ್ಕ ಹೇಳತ್ತಾರ ಅವರು ತಾಯಿ ಸೇವಾ ಮಾಡ್ರಿ ತಾಯಿನ ಗುರುದಾಳು ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲ ಗುರು ತಾಯಿನ ಗುರು ಅಂತ ಹೇಳತ್ತಾರ ಅವ್ರ ಶಾನೆ ಬಾಳದ ಎಲ್ಲಿ ಇದು ಲೌಕಿಕದಾಗ ಬಂದ ತಾಯಿ ಗುರು ಆತಿದ ಇಲ್ಲಿ ಲೌಕಿಕದಾಗ ಬಂದ ಲೌಕಿಕದೊಳಗ ಬಂದು ತಾಯಿ ಗುರು ಅಂತ ಹೇಳ್ತಾಳ ಇಮ್ಲಾಬಾಯಿ ಇದ್ರೆ ಇರ್ಲಿ ಏನ ಪುರಾಣ ವಿಷಯಕ್ಕೆ ಹೋದ್ರ ಅಲ್ಲಿ ಬೇರೆ ಐತಿ ಅಲ್ಲಿ ಹಂಗೈತ್ರಿ ದೈತರ ಗುರು ಶುಕ್ರಾಚಾರಿ ದೇವತಾರ ಗುರು ಬೃಹಸ್ಪತಿ ನಾಥ ಪಂಥ ಗುರು ದತ್ತಾತ್ರಿ ಅಂತ ಹೇಳ್ತಾರ ನಾಥ ಪಂಥ ಗುರು ದತ್ತಾತ್ರಿ ಅಂತ ಹೇಳ್ತಾರ ಮತ್ತ ಅಲ್ಲಿ ತಾಯಿನ ಗುರು ಇದ್ದಳಂದ್ರ ಅಲ್ಲಿ ತಾಯಿ ಬರಬೇಕಾಗಿತ್ತು ಒಂದು ಪುರಾಣದೊಳಗರೆ ಇಂತಕ್ಕೆ ನಮ್ಮ ತಾಯಿ ಗುರು ಆಗ್ಯಾಳ ಅಂತ ಹೇಳಿ ಜನನೇ ತಾನೇ ಮೊದಲನೇ ಗುರು ಅಂತ ಬಾಯ್ತುಂಡಿ ಹೇಳ್ತಿ ಇಂಥವ್ರಿಗೆ ಹಿಂಗ ಗುರು ಆಗ್ಯಾಳು ಓಂ ನಮ ಶಿವಾಯ ಅಂತ ಬರ್ರಿ ಮಕ್ಕಳ್ರಿ ಅಂತ ಹೇಳಿ ಬೋಧಾ ಕೊಡ್ಲತ್ತಾಳು ಇಂಥ ತಾಲೂಕದೊಳಗ ನಡ್ರಿ ಅಂತ ಹೇಳಿ ನಾಳೆ ಜೀಪ್ ಮಾಡ್ಕೊಂಡು ಹೋಗು ನಡ್ರಿ ತಾನ ಬೇಕಲ್ಲ ನೀರ್ ರೊಕ್ಕ ಕೊಡ್ಬೇಡ ನಾನು ಹೋಗ್ಲಿ ಬೇಕಾದ್ರ ಈ ಕಮಿಟಿ ಒಳಗಿನ ತಕ್ಕೊಂಡು ಎಲ್ಲಾರನು ತಗೊಂಡು ಹೋಗ್ಲಾಕ ಬರ್ತೈತಿ ಹೌದೌದ್ರಿ ಹೌದಿಲ್ಲ ಜನನೇ ತಾನೇ ಮೊದಲೇ ಗುರು ಅಂತ ಲೌಕಿಕದೊಳಗೆ ಹೇಳಿದಿ ಇಲ್ಲಿ ಬಂದದಕ್ಕೆ ಅಲ್ಲಿ ಬೇರೆ ಐತಿಲ್ಲ ತಮ್ಮ ಲೌಕಿಕದೊಳಗೆ ಹೇಳ್ಯಾಳು ಆ ಲೌಕಿಕದೊಳಗೂ ಒಂದು ಹೇಳೇ ಬಿಡ್ಲಾಕೆಗೆ ಹಂಗ ಜನನೇ ತಾನೇ ಲೌಕಿಕದೊಳಗೆ ಗುರು ಅಂದಿ ಒಪ್ಕೋತನು ನೀ ಲೌಕಿಕದೊಳಗೆ ಹೇಳಿದೆ ಲೌಕಿಕದೊಳಗೆ ನಿನಗೆ ಹೇಳ್ತಾನ ನೀ ನಿಮ್ಮ ಆಯಿನ ಕೂಡಿ ತಾಯಿ ಆದ್ಯೋ ಏನ್ ನಮ್ಮ ಅಪ್ಪನ ಕೂಡಿ ತಾಯಿ ಆದ್ಯೋ ಅದು ಬೇಕಲ್ಲ ಮೊದಲ ಅಪ್ಪನ ಕೂಡಿ ತಾಯಿ ಇನ್ನೊಟ್ಟು ಜೋಳ ತೆನಿ ಬೆರೆಸ್ ತುಂಬ ಬಿಡ್ರಿ ಸಣ್ಣದು ಯಾಕಂದ್ರ ನಿಮ್ಮ ತಾಯಿ ಗುರು ಆಗ್ಯಾಳು ಎಲ್ಲ ಗುರು ಅಂತ ನೀ ಹೇಳ್ತಿ ಅಂದ್ರ ನಿನ್ನಂತೆ ಆಗ್ಲಾಕ್ ಸಾಧ್ಯ ಇಲ್ಲ ಅದ ತಮ್ಮ ಯಾರ ಮಗ ನೋನಿ ಅತ್ತ ನನ್ನ ಅಜ್ನಿನ ಹಿಡಿದು ಹಿಂದಿನ ತನ ಕೇಳ್ತಾರ ನಾವು ಬರ್ಲಾತ 16 ವರ್ಷ ಆತಿ ಇಲ್ಲಿಗೆ ಹೌದೌದ್ರಿ ಹೌದಾ ಯಾರ ಮಗ ನಿಮ್ಮ ಅಪ್ಪನ ಹೆಸರು ಏನತ್ತ ಎಲ್ಲಾರು ಕೇಳ್ಯಾರ ಊರೆಲ್ಲ ತಮ್ಮ ಕೇಳ್ಯಾರ್ಲ ಬಾಳಿಗೇರಿ ಗುರಾಪನ ಮಗನ ಚಂದ್ರಕಾಂತ್ ಅಂತ ಹೇಳ್ಕೊತ ಅಲ್ಲಿ ಹಿಡಿದು ಇಲ್ಲಿ ತನ ಬಂದಾನೆ ಬಂದರಿ ಖರೆ ಇಲ್ಲಿ ತನಕ ಬಾನಿ ಖರೆ ಒಬ್ಬು ನಿಮ್ಮ ಮೌನ ಹೆಸರು ಏನತ್ತ ಒಬ್ಬು ಕೇಳಿಲ್ಲ ಇಲ್ಲ ಯಾಕ ಕೇಳ್ಬೇಕಾಗಿತ್ತಲ್ಲ ಕೇಳಕ್ ಬರ್ದಿಲ್ಲ ತಮ್ಮ ಅದು ಮುಡ್ಚೆಟ್ ಗಡಿಗೆ ಹೌದೌದ್ರಿ ಅದು ಕೇಳಕ್ಕೂ ಬರ್ದಿಲ್ಲ ಹೇಳಕ್ಕೂ ಬರ್ದಿಲ್ಲ ಹೌದಿಲ್ಲ ಹೌದೌದ್ರಿ ಮತ್ತ ತಾಯಿ ಎಲ್ಲ ಮಾಡ್ಯಾಳ ಹೇಳ್ತಿ ಏನ್ ಮಾಡ್ಯಾಳ ತಾಯಿ ಬೇಕಲ್ಲ ಏನು ಮಾಡ್ಯಾಳಪ್ಪ ತಾಯಿ ಏನು ಮಾಡ್ಯಾಳ ಅದ ಬೇಕಲ್ಲ ಮಾಡಿದ್ದ ಬೇಕಲ್ಲ ತಾಯಿ 9 ತಿಂಗಳು 9 ದಿವ್ಸ ಇಟ್ಕೊಂಡಾನಿ ತೆಗ್ದಾನಿ ದೊಡ್ಡವನ್ ಮಾಡ್ಯಾನಿ ಮುಕ್ಳಿ ತೊಳ್ದಾನಿ 9 ತಿಂಗಳು 9 ದಿವ್ಸ ಇಟ್ಕೊಂಡದ ಖರೆ ತಯಾರು ಯಾರು ಒಳಗೆ ಯಾರು ನೀ ಮಾಡಿದ ಕೈ ಹಾಕಿ ಆಕೆನ ಮಾಡ್ಯಾನ ಅಂತ ಹೇಳದಂಗ ಆತ್ಪ ಈಗ ಕೈ ಹಾಕ್ಯಾಡ್ರಿ ಏನ ಕಾಲು ಮಾಡಿದೇವೋ ಏನ ಮಾರಿ ಮಾಡಿದೇವೋ ಏನ ಮೂಗು ಮಾಡಿದೇವೋ ಏನ ಕಿವಿ ಮಾಡಿದೇವೋ ಏನ್ ಮಾಡಿದೀವಿ ಒಳಗೆ ಕೈ ಹಾಕಿ ಓ ಇಮ್ಲಾಬಾಯಿ ಏನ್ ಮಾಡಿದಿ
ನಿನಗಾಲ ನಿಮ್ಮ ಆಯಿನ ಈಗಿಲ್ಲ ಅದ ಯವ್ವಾ ಇಂಬಲಾಬಾಯಿಗೆ ಒಂದು ಮಾತು ಹೇಳೋದತ್ ಯಾಕಂದ್ರ ಏನ್ ಹೇಳ್ತೀರಿ ಚಿಲ್ಲರ ಮಾತುಗಳು ಮಾತಾಡ್ಲಕ್ ಹೋಗ್ಬೇಡ್ರಿ ನೀವು ಯಾಕಂದ್ರ ನೀವು ಇಮಲ ಇಮಲ ಬಾಯಿ ಅಂದಿನಿ ಇದಕ್ಕೆ ಇಮಲ ಆತನು ಅವ್ ಲವಂಗ ಮೆಣಸಿಕಾಯಿ ಡುಬ್ಬು ಮೆಣಸಿಕಾಯಿ ಇವೆಲ್ಲ ಆಗಿ ಹೋಗ್ಯಾವ ಇವು ಬಾಳಿಗೆರೆ ಅವ್ರು ತೆಗೆದು ಬಿಟ್ಟದು ಮೊದಲು ಇವು ಬ್ಯಾರೆದವ್ರು ತಂದ ಕಿಸಿಂದ ಅವ್ರು ಬ್ಯಾರೆದವ್ರ ಬಾಯಿ ಸಿಕ್ಕಾವ ಎಲ್ಲ ಲವಂಗ ಆಗ್ಯಾವ ಆ ಮೆಣಸಿಕಾಯಿ ಏನ್ ಲವಂಗ ಬ್ಯಾಡಗಿ ಇವೆಲ್ಲ ತಂದದಿಲ್ಲ ಇವೆಲ್ಲ ಲವಂಗ ಮೆಣಸಿಕಾಯಿ ಚೊರ್ರತದೆ ತಮ್ಮ ಮತ್ತ ಆ ಲವಂಗ ಮೆಣಸಿಕಾಯಿ ತಂದು ಮಾತು ಹಾಕ್ತಾರೆ ಇಲ್ಲಿ ಮತ್ತ ಇಲ್ಲಿ ಹಾರ್ಯಾಗಲ್ಲ ಮತ್ತ ನಾನು ಹಾರ್ಯಾಗ ಬರಬೇಕದ ಹಾರಿ ಬಾಳ ಭಾರಿ ಐತ್ರಿ ಸಣ್ಣ ಮಾಡ್ತೈತಿ ಎರಡು ಇಷ್ಟ್ಯಾಗ ನೋಡ್ಲಕ್ಕ ಹಾರಿ ಕರೀದ್ ಹೆಂಗೈತಿ ನೋಡು ಅದಕ್ಕ ಇಂಥವೆಲ್ಲ ನೀನು ಹೇಳಕ್ ಹೋಗ್ಬೇಡ ಇವು ಒಂದ್ ಸ್ವಲ್ಪ ಕುತ್ತಂತವ್ರಿಗೆ ಮಜಾ ಆತದ್ ಕರೆ ಇವು ಮಾತ ಜ್ಞಾನಿಗಳಿಗೆ ಚಿಲ್ಲರ್ ಅನ್ನಿಸ್ತಾವ ಹೌದೌದ್ರಿ ಲವಂಗ ಮೆಣಸಿಕಾಯಿ ಡಬ್ಬು ಮೆಣಸಿಕಾಯಿ ಅವ್ ಹಿಂದಿನ ಮಾಸ್ತರ್ ಬಂದ ನೋಡ ಅವೇನತ್ತ ಅವ್ ಹಿರಿಯ ಮನುಷ್ಯ ಆಗಿ ಏನ್ ಹೇಳಬೇಕು ಏನಿಲ್ಲ ಅನ್ನೋದು ಮೊದಲು ತಿಳ್ಕೊಬೇಕ ಯಾಕ ಅವೇನ್ ಹೇಳ್ದ ಹಂದಿದ್ದು ಎಲ್ಲಿ ಕೇಸ್ ಮಾಡ್ಲಕ್ ಹೋಗಿತ್ತ ಅಲ್ಲ ಅದನ್ನ ಹೇಳ್ಬಾರ್ದ ಬಿಟ್ಟಿದ್ನಿ ಹಿರಿಯ ಮನುಷ್ಯ ಅದಿ ಒಂದ್ ಜರ ಸ್ವಲ್ಪ ವಿಚಾರ ಮಾಡಿ ಮಾತಾಡಬೇಕು ಹಂದಿದ ಹೋಗಿ ಕೇಸ್ ಮಾಡ್ಲಕ್ ಹೋಯ್ತತ್ತ ಆತ ಬಿಡ ನಿನ್ನ ಮಾತಿನಂತೆ ನಾವು ಒಪ್ಕೊಳ್ಳು ನರಕಾಸುರ ದೈತಿದ್ದ ಹೋಗಿ ಎಲ್ಲಾರನು ಓದಿಟ್ಕೊಂಡು ಕೂತಿದ್ದ ಅವಾಗ 16,000 ಗೋಪಿಕಾಸ್ತ್ರ ಏರ್ನ ನರಕಾಸುರ ದೈತ್ಯ ಓದ ನರಕದ ಕ್ವಾಟ್ಯಾಗ ಇಟ್ಟಿದ್ದ ಮತ್ತ ಅವಾಗ ಯಾರು ಹೋಗಿತ್ತಂದ್ರು ಇನ್ನಿ ಮಾಯಿ ಹೋದಳು ಸರಸ್ವತಿ ಹೋದಳು ಪಾರ್ವತಿ ಹೋದಳು ಲಕ್ಷ್ಮಿ ಹೋದಳು ಯಾರು ತಂದ್ರ ಅವ್ರು ಮತ್ತ ಅವಾಗ ಹೋಗಿ ಕೇಸ್ ಮಾಡ್ಬೇಕಾಗಿತ್ತು ಅವಾಗ ಕೇಸ್ ಮಾಡುದ ಅವಾಗ ಮಾಡ್ಬೇಕಾಗಿತ್ತು ನೀವು 3 ಮಂದಿ ಹೋಗಿ ಇವನ್ ಕೇಸ್ ತೋತಿದ್ದಿಲ್ಲ ಅವ್ರು ಇಲ್ಲ ಇವನ್ ಕೇಸ್ ತೋತಿದ್ದಿಲ್ಲ ಯಾಕಂದ್ರ ಅದ ಮಾಸ್ತರ್ಗೆ ಏನಾಗೈತಿ ಗೊತ್ತೈತೇನ ಹಂದಿದ ಹೇಳ್ಯಾನ್ಲ ಏನಾಗೈತ್ರಿ ಇವನಂತದ ಒಂದು ಕತ್ತಿ ಇತ್ತ ಕತ್ತಿ ಇವನಂತ ಕತ್ತಿ ಏನ್ ಮಾಡ್ತಮ್ಮ ಅದು ಇಲ್ಲಿ ಶಾಂತೇಶ್ವರ ಗುಡಿ ಮುಂದ ಏನಾಗಿತ್ತಂದ್ರ ಬಲಕ ಗೂಳಿ ನಿಂತಿತ್ತು ಎಡಕ ಕತ್ತಿ ನಿಂತಿತ್ತ ಹೆಣ್ಣು ಗತ್ತಿ ಇಂತದ ಬಲಕ ಗೂಳಿ ಎಡಕ ಹೆಣ್ಣು ಕತ್ತಿ ನಿಂತಿತ್ತು ಅವಾಗ ಎಲ್ಲಾ ಶಾಂತೇಶ್ವರ ಮುತ್ಯಾಗ ಹೋಗಿ ನಮಸ್ಕಾರ ಮಾಡಿ ಬಂದು ಗೂಳಿಗೆ ನಮಸ್ಕಾರ ಮಾಡ್ತಿದ್ರಿ ಎಲ್ಲಾರು ಬಂದು ಆ ಶಾಂತೇಶ್ವರ ಮುತ್ಯಾಗ ನಮಸ್ಕಾರ ಮಾಡ್ಕೊಂಡ ಗೂಳಿಗೆ ನಮಸ್ಕಾರ ಮಾಡಿ ಅವ್ರವ್ರು ಹೋಗ್ತಿದ್ರು ಮುಟ್ಟಿ ನಮಸ್ಕಾರ ಮಾಡಿ ಹೋಗ್ತಿದ್ರು ಇದು ಹೆಣಗಾತಿ ಸುಮ್ ಕುಂಡ್ರಲಿಲ್ಲ ಇದು ಈ ಕತ್ತಿ ಯಾರು ಮುಟ್ಟಿದ್ದಿಲ್ಲನ ಇದು ಕತ್ತಿ ಸುಮ್ ಕುಂಡ್ರಲಿಲ್ಲ ಏನ್ ಮಾಡ್ತಾರೆ ಅಲ್ಲ ಎಲ್ಲಾರು ಬಂದವ್ರೆಲ್ಲ ಅದನ್ನ ಮುಟ್ಟಿ ನಮಸ್ಕಾರ ಮಾಡ್ತಾರು ನನ್ನ ಯಾಕೆ ಮುಟ್ಟಿ ನಮಸ್ಕಾರ ಮಾಡುವರು ಅತ್ತಿದ ಗಂಡ ಕತ್ತಿಗೆ ಹೇಳ್ತಿತ್ತಿದ ಮತ್ತ ಗಂಡ ಕತ್ತಿ ಮಾಲಕ್ ಇರುದಲ್ಲ ಕತ್ತಿಗೆ ಹೇಳ್ತಿತ್ತು ಅದ ಗಂಡ ಕತ್ತಿ ಏನಂತ ಗೊತ್ತೈತಾನ ಗಂಡ ಕತ್ತಿ ಏನಂತಮ್ಮ ನಾ ಇರು ತನಕ ನೀನ್ ಯಾವ ಮಗ ಮುಡ್ತಾನ ನೋಡ್ತಾನತ್ತಿತ್ತ ಅವನು ನೋಡ್ತಾನ ಆತಿದ್ ಗಂಡ ಕತ್ತಿ ಅದ್ರ ಮಗ್ಲಿತ್ತು ಹಂಗಾಗೈತಿ ಈ ಮಾಸ್ತರ್ಗ ಅವತರ ಯಾರ ಮುಡ್ತಾರ ಹಂಗ ಯಾಕಂದ್ರ ತಮ್ಮ ಅದಕ್ಕೇನು ಹೇಳತ್ತಾರ ಅವ್ರ ಮಾಸ್ತರ್ಗಳು ಮತ್ತ ಏನ್ ಹೇಳ್ತಾರ್ರಿ ಇನ್ನ ಶರೀರ ಬಿಟ್ಟು ಜೀವಾತ್ಮ ಏನೇನ ಪವಾಡ ಮಾಡೈತಿ ಅಂತ ಕೇಳತ್ತಾರ ಅವ್ರ ಇನ್ನು ಜೀವಾತ್ಮ ಅಂದ ನೀ ಹೇಳಿದೆ ಅಂದ್ರ ಶರೀರದ ನಾ ಹೇಳ್ತೀನಿ ಹಿಂದಾಗಡೆ ಬಂದಾತ ಅವ್ರ ಮಾಸ್ತರ್ಗಳು ಹೇಳ್ಯಾರಲ್ಲ ಜೀವಾತ್ಮನ ಬಿಟ್ಟು ಶರೀರ ಏನೇನ ಮಾಡೈತಿ ಏನೇನಿಲ್ಲ ಮುಂದಿನ ಸಂಧಿಗೆ ಬಂದು ಉಗಡ ಆಗ್ಬೇಕಲ್ಲ ಹೌದಿಲ್ಲ ಈ ಶರೀರ ಬಿಟ್ಟು ಜೀವಾತ್ಮ ಏನ ಮಾಡೈತಿ ಅನ್ನೋದು ನಾವೀಗ ಸದ್ಯ ಒಂದು ಮಾತು ಹೇಳ್ತಾನ ಅವಂಗ ಒಂದು ಸುಮ್ ಚುಟ್ಕಾನ ಹೇಳ್ಬೇಕಾಗೈತಿ ಅವಂಗ ಮಾನ್ ಕುದ್ದೈತೆ ನೋಡೋಣ ಎಲ್ಲ ಗಡಿಗೆ ಕೈ ಆಡ್ಸಂಗಿಲ್ಲ ಮತ್ತ ಮ್ಯಾಗಿನ ದಟ್ಟ ಹೌದಿಲ್ಲ ಹೆಂಗ ಹಿಚಿಕೆ ನೋಡ್ತಾರಲ್ಲ ಅಟ್ಟ ಶಾರ್ಟ್ಕಟ್ ಹೇಳ ಕೃಷ್ಣನ ತಂಗಿ ಸುಭದ್ರ ಇದ್ದಕ್ಕೆ ಏನ್ ಮಾಡಿದ್ದಳು ಅಭಿಮಾನ್ಯ ಇದ್ದ ಸುಭದ್ರನ ಮಗ ಅಭಿಮಾನ್ಯ ಕೃಷ್ಣನ ತಂಗಿ ಸುಭದ್ರನ ಮಗ ಅಭಿಮನ್ಯು ಏನ್ ಮಾಡಿದ್ರಿ ಅಭಿಮಾನ್ಯ ಇದ್ದ ಒಂದು ಟೈಮ್ದಾಗ ಯುದ್ಧ ಮಾಡ್ಲಕ್ ಹೋದ ಯುದ್ಧ ಮಾಡೋ ಟೈಮ್ದಾಗ ತೀರ್ಕೊಂಡು ಬಿಟ್ಟವ ಯಾರು ಅಭಿಮನ್ಯು ತೀರ್ಕೊಂಡ ಅಂತ ನಾನು ಅವಾಗ ಏನಾತಂದ್ರ ಮುಂದ ಸುಭದ್ರ ಸುಮ್ಮ ಕುಂಡ್ರಲಿಕ್ಕೆ ಏನ್ ಮಾಡ್ರಿ ಈಕಿ 3 ತಿಂಗಳ ದಿನ ಒಟ್ಟ ಗಪ್ಪ ಕುಂಡ್ರ ಮಾಡಿದ್ರ ಬರೀ ಅಳುದ ಮಾಡ್ಲಕ್ ಹತ್ತಳ ಈಕಿ ಸುಭದ್ರ ಇದ್ದಕ್ಕಿ ಹೌದು ಅವಾಗ ಒಂದಾನೊಂದ್ ಟೈಮ್ ಕೃಷ್ಣ ಪರಮಾತ್ಮ ಬಂದ ಕೇಳ್ತಾನ ಏನಂತ ಏ ಸುಭದ್ರ ನಿನ್ನ ತಂಗಿ ನೋಡು ನಿನ್ನ ಮಗ ತೀರ್ಕೊಂಡು 3 ತಿಂಗಳ ದಿನ ಆತು ಮತ್ತ ನೀ ಅಳಲಾಕತ್ತದಿ ಯಾಕೆ ಅಳಾಕತ್ತದಿ ಅಂತ ಹೇಳಿ ಕೃಷ್ಣ ಪರಮಾತ್ಮ ಕೇಳಿದಾಗ ಅವಾಗ ಸುಭದ್ರ ಏನು ಹೇಳ್ತಾಳು ಅವಾಗ ಏನು ಹೇಳ್ತಾಳ ಏನಿಲ್ಲಪ್ಪ ನನ್ನ ಮಗನ ಮುಖ ನೋಡಂಗಾಗೈತಿ ಇನ್ನೇಮೆ ಅಂತ ಹೇಳ್ತಾಳೆ ಸುಭದ್ರ ಇದ್ದಕ್ಕೆ ನನ್ನ ಮಗನ ಮುಖ ನೋಡಂಗಾಗೈತಿ ನನಗೆ ಇನ್ನೊಮ್ಮೆ ಅವಾಗ ಕೃಷ್ಣ ಪರಮಾತ್ಮ ಹೇಳ್ತಾನು ನಿನ್ನ ಮಗನ ಮುಖ ನೋಡ್ಬೇಕಾದ್ರೆ ನಾ ಚಕ್ರ ಬಿಡ್ತನು
ಆ ಚಕ್ರ ಮ್ಯಾಗ ಕೂತ ಯಮಲೋಕಕ್ಕೆ ಹೋಗಿ ಭೇಟಿಯಾಗಿ ಬಾ ಅಂತ ಹೇಳ್ತಾನ. ಆ ಚಕ್ರ ಮ್ಯಾಗ ಕೂತ ಹೋಗಿ ಬಾ. ಅಲ್ಲಿ ಹೋದ್ರು ಸ್ವರ್ಗಕ್ಕೆ ಚಕ್ರ ಬಿಟ್ಟ ಚಕ್ರ ಮ್ಯಾಗ ಕೂತ ಹೋದ್ರು ಹೋಗಿ ನಿಂತ ಸ್ವರ್ಗ ಬಾಲಕದಾಗ ಒದರ್ತಾಳ ಸುಭದ್ರ. ಏನಂತ ಒದರ್ತಾಳ ತಮ್ಮ? ಏ ಅಭಿಮಾನ್ಯ ಎಲ್ಲಿದಿ ಬಾರೋ ನೀ ಅಂತ ಕೇಳಿ ಒದರ್ತಾಳ. ನಿನ್ನ ತಾಯಿ ಬಂದನು ಅಭಿಮನ್ಯು. ಬಾರೋ ಬಾ ಅಂದಾಗ ಅವಾಗ ಬರ್ತಾನ ಅಭಿಮಾನ್ಯ. ಯಾಕ ವಾ ತಾಯಿ ನೀ ಯಾರನ್ನ ಎತ್ತ ಕೇಳ್ತಾನವ. ನೀ ಯಾರು ಯಾರ ನೀ ಯಾಕೆ ಒದರ್ಲಾಕತ್ತದಿ ಯಾಕ ನಾನು ಹೆಸರು ತಗೊಂಡು ಒದರ್ಲತ್ತದಿ ಅಂದಾಗ ಅಭಿಮನ್ಯು ಬಂದ ಕೇಳಿದ. ಅವಾಗ ತಾಡು ಅಲ್ಲೋ ನೀನು 9 ತಿಂಗಳು ಹೆತ್ತ ಹೊತ್ತ ಹಡದಕ್ಕಿನ ಹೌದು ನಿನ್ನ ಜೋಪಾನ ಮಾಡಿಟ್ಟು ದೊಡ್ಡಕ್ಕಿ ಮಾಡಿಬಿಟ್ಟ ಅವಕ್ಕಿನ ಅಂತ ಎಲ್ಲ ಹೇಳ್ತಾಳ. ಖರೆ ಅವ ಅಭಿಮಾನ್ಯ ತಾನು ನೀ ಯಾರದಿ ಯಾನು ನನಗೆ ಖೂನನ ಇಲ್ಲ ಅಂತ ಹೇಳ್ತಾನ ಅವ ಅಭಿಮಾನ್ಯ. ನೀ ಯಾರನ್ನ ದೊಡ್ಡವನ್ ಮಾಡಿದಿ? ಅವಾಗ ಹೇಳ್ತಾನ ಅಭಿಮಾನ್ಯ ನೀನು 9 ತಿಂಗಳು 9 ದಿವಸ ಹೆತ್ತ ಹೊತ್ತ ಹಡದನೆ ಅಂತ ಹೇಳ್ತಿ, ಮೈ ತೊಳೆದನೆ ಅಂತ ಹೇಳ್ತಿ, ಮುಕ್ಳಿ ತೊಳೆದನೆ ಅಂತ ಹೇಳ್ತಿ. ಯಾರಿಗೆ ಮಾಡಿದೀನಿಲ್ಲ? ತೊಗಲಿಗಿ. ಈ ತೊಗಲಿಗೆ ಮಾಡಿದೀನಿ. ತೊಗಲಿಗೆ ಮಾಡಿದಿ? ಹೌದಿಲ್ಲ, ನನ್ನ ಜೀವಾತ್ಮಕ್ ಮಾಡಿಲ್ಲ. ನೀನು ಜೀವಾತ್ಮಕ್ ಮಾಡ್ಲಕ್ಕ ಬರಂಗಿಲ್ಲ ತಮ್ಮ. ತೊಗಲಿಗೆ ಏನು ಮಾಡಿದಿರ? ನಿನ್ನ ತೊಗಲ ಅಲ್ಲೇ ತಳಗ ಬಿಟ್ಟು ಬಂದನೆ ಅಂತ ಹೇಳಿದವ್. ನೀ ಏನ್ ಮಾಡಿದಿಲ್ಲ ಆ ತೊಗಲ ಅಲ್ಲೇ ಬಿಟ್ಟ. ನಾವ್ ಒಬ್ಬ ಒಳಗಿನ ಜಿಗದಕ್ ಬಂದನ್ನ ಜಿಗದ ನಾ ಬಂದನಿ. ನಿನ್ನ ತೊಗಲ ಅಲ್ಲೇ ಒಗದು ಬಂದನಿ ಅಂದಾಗ ಅವಾಗ ಅವರು ಆತ ಸುಭದ್ರ ಬಂದ ಅಲ್ಲೇ ಬಿಟ್ಟು ಬಂದನಿ. ಮತ್ತೆ ಇಲ್ಲಿ ಬಂದ್ ಹೋದ್ರಲತ್ತಿ. ಅವಾಗ ತಳಗ ಬಂದ್ರಿಕೆ ಸುಭದ್ರ ಕೃಷ್ಣ ಪರಮಾತ್ಮ ಮತ್ತ ಬಂದ ಕೇಳ್ತಾನು ಏನತ್ರಿ? ಅಲ್ಲ ತಂಗಿ ಮ್ಯಾಗ ಹೋಗಿದ್ದಿ ನಿನ್ನ ಮಗ ಭೇಟಿ ಆದನಂತ ಕೇಳಿದ. ಹೌದು. ಅವಾಗ ಏನತ್ತಾಳಿಕೆ ಸುಭದ್ರ ಎಲ್ಲಿ ಅಣ್ಣನ ತಂದದಿ, ಎಲ್ಲಿ ತಮ್ಮನ ತಂದದಿ, ಎಲ್ಲಿ ಮಗನ ತಂದದಿ, ಎಲ್ಲಿ ತೊಗಲ ತಂದದಿ? ನೀ ಎಲ್ಲಿ ಅಣ್ಣ ಬಂದ ತಂಗಿ ಎಲ್ಲ ಹತ್ತಿದಿ? ನೀ ಯಾವ ಅಣ್ಣ? ಅವಾಗರು ಆತ ಸುಭದ್ರಾಗರು ಆತು. ಅವಾಗ ಕೃಷ್ಣಗೂ ತಿಳಿತು ನನ್ನ ಜೀವಾತ್ಮ ಮಾಡಿದ ಪವಾಡ ಹಿಂಗೈತಿ. ಈಕೆ ಪಕ್ಕ ಹೋಗಿ ಬಂದಳು. ಅವ ಅಭಿಮಾನ್ಯು ಕುಡುದ ಕೊಟ್ಟಾನಿಕ್ಕಿಗೆ ಡೋಸ್. ಹೌದಿಲ್ಲ, ಇದು ನನ್ನ ಜೀವಾತ್ಮ ಮಾಡಿದ ಅಂತ ಪವಾಡ ಹಿಂಗೈತಿ. ಇನ್ನು ನಿನ್ನ ಶರೀರ ಜೀವಾತ್ಮನ ಬಿಟ್ಟು ಏನು ಮಾಡೈತಿ ಪವಾಡ ಇತ್ತಂದ್ರೆ ಹೇಳ. ಎಲ್ಲ ಮಾಡ್ಯಾರತ್ತ ಎಲ್ಲರಿಗೆ ಹೇಳಕ್ ಬರ್ತೈತಿ. ಮಾಡಿದ್ದು ಹೇಳಬೇಕಾಗತೈತಿ ಅದನ್ನ. ಹಿಂಗ ಖುಲ್ಲ ಕಡ್ಡಿ ಒಳಗಿಂದ ಕಡ್ಡಿ ತೆಗೆದು ಹೋಗದಂಗಾಗಿರ್ಬೇಕು. ಹೌದೌದು. ಆದ್ರೂ ಮಾಸ್ತರ ಪದ್ಮ ಪುರಾಣ ಅಂತ ಹೆಸರು ಹೇಳಿದ್ಲೆ ನೀನು, ಅದು ಸ್ಪಷ್ಟವಾಗಿ ಸುಳ್ಳೈತಿ. ಅದು ಸಗದ ರಾಜನ ಹಿಡ್ಕೊಂಡ ಅದು ಯಾವಾರ ಕಪಿಲ ದೇವ್ನ ಹಿಡ್ಕೊಂಡ ದಿಲೀಪ್ನ ಹಿಡ್ಕೊಂಡ ಹೇ ತಮ್ಮ ದೂರಿಂದ ಪಾಯ ಬಹಳ ದೂರ ಐತಿ. ಅದ ನೀ ಅಲ್ಲಿ ಇಲ್ಲೇ ಬಂದ ನೀನು ಗಂಗಾನ ಯಾವಾರ ಹೇಳಾಕತ್ತದ. ಖರೆ ನೀನು ಅದು ಇಲ್ಲಿದ ಯಾವಾರ ಹೇಳಕ್ ಹೋಗ್ಬೇಡ. ನೀ ಹಂಗ ಹೇಳಂದಾರ ಹೇಳತ್ತ. ಸಗರ್ ರಾಜ ನಿಂದ ಅದು ದಿಲೀಪ್ ನಿಂದ ಹಿಂಗ ಬಹಳ ದೂರಿಂದ ಬರೋದೈತಿ. ಅದನ್ನ ಅದು ಉಸವಳೆ ಬರ್ತೈತಿ. ಅಲ್ಲಿ ತೆಳಗ ಕಪಿಲ್ ಮುನಿ ನಿಂತಿದ್ದ. ಆ ಕಪಿಲ್ ಮುನಿ ತೆಳಗ ಯಾವಾಗ ಕಣ್ಣು ತೆರೆದ್ರ ಭಸ್ಮ ಆಗ್ತದ. ಕಣ್ಣು ತೆರೆದ 60 ಎಲ್ಲ ಸುಟ್ಟು ಭಸ್ಮ ಆಗ್ಯಾವ. ಅದೇ ಭಸ್ಮ ಆದಾಗ ಇವ್ರಿಗೆ ಮುಕ್ತಿ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಕೇಳಿದಾಗ ಇಂಥ ಜ್ಞಾನಿಗಳನ್ನ ಈ ಬೂದಿಯರೆ ಓದು ಹೊಳ್ಯಾಗ ಬಿಡ್ಬೇಕು. ಹೌದು ಅಂದಾಗ ತಪ ಮಾಡಿಕಿಂದ ಆ ಗಂಗಾನ ತಂದ ಆ ಬೂದಿ ಒಳಗ ಹಾಸಿದಾಗ ಅವ್ರಿಗೆಲ್ಲ ಮುಕ್ತಿ ಆಗೈತಿ. ಹೌದೌದು. ಅದಕ್ಕೆ ಈಗಾದ್ರೂ ಕಲಿಯುಗದಾಗ ಏನ್ ಮಾಡ್ಬೇಕಾಗೈತಿ? ನಮ್ಮ ಮುತ್ಯಾರ ಬೂದಿ ಓದ್ ಬಿಟ್ಟು ಬರ್ತಾನ ಹೊಳ್ಯಾಗತ್ತಾರಲ್ಲ, ಅಲ್ಲಿ ಹಿಡಿದು ಬಂದದ್ದೈತಿ. ಹೌದೌದು. ಮತ್ತೆ ಈಗ ಈ 4,12,000 ಮಂದಿ ಕೂಡಿಕಿಂದಿದ್ ಏನ್ ಮಾಡ್ಲತ್ತೈತಿ? ಸರ್ಕಾರ ಕಾಯ್ದೆ ಹಿಡ್ಕೊಂಡು ನಾವು ಬೂದಿ ಬಿಡದು ಬಂದ್ ಮಾಡ್ತೇವ್ ನೋಡತ್ ಕೂತಾವ್ ಇವು. ಹಂಗ ತಮ್ಮ ಅಂದಿನ ಹಿಡಿದು ಎಂದು ಬಂದೈತಿ ಅದು. ಬಂದದ. ಹೌದಿಲ್ಲ? ಹೌದೌದ್ರಿ. ಆದ್ರ ಕೂಡ ಇವು ಮಾಡಿದಂತ ವ್ಯವಹಾರಗಳ ಮತ್ತ ಇಟ್ಟೆಲ್ಲ ನೀ ಹೇಳತ್ತಿದಿ ಅಂದ ಬಳಕ ಶರೀರ ನಂದತ್ ಹೇಳ್ತಿ. ಶರೀರ ನಿಂದರೆ ಹೆಂಗಾಗ್ತದೆ? ತಯಾರಿ ಯಾರು ಮಾಡ್ಯಾರ ಶರೀರ? ಪೃಥ್ವಿ ಆಪ್ ತೇಜ ವಾಯು ಆಕಾಶ 5 ತತ್ವ. ಪರಮಾತ್ಮಗ ಪ್ರಥಮ ಪೈಲೆ 5 ಮುಖ: ಈಶಾನ್ ಮುಖ, ತತ್ಪುರುಷ ಮುಖ, ಅಘೋರ ಮುಖ, ವಾಮದೇವ ಮುಖ, ಸದೋ ಜಾತ ಮುಖ. ಆ 5 ಮುಖದಿಂದ ಒಂದೊಂದು ತತ್ವಗಳು ಹುಟ್ಟಿದ್ದು. ಒಂದೊಂದು ತತ್ವಕ್ಕೆ 5 ಶಾಖೆಗಳು ಒಡೆದು ಒಂದೊಂದು ಶಾಖೆಗಳು ಒಡೆದ 25 ಅದು 25 ತತ್ವದಿಂದ ತಯಾರಾದಂತ ಇದೊಂದು ತೊಗಲಿನ ಗಡಿಗೆ. ಹೌದಿಲ್ಲ? ಹೌದೌದು. ಅದೇ 25 ತತ್ವದಿಂದ ಕೂಡಿದಂತ ಈ ತೊಗಲಿನ ಶರೀರ
ಮೊದಲ 5 ಏನು ಹುಟ್ಟ್ಯಾವಲ್ಲ ಪೃಥ್ವಿ ಆಪ್ ತೇಜು ವಾಯು ಆಕಾಶ ಹೌದೌದ್ರಿ ಇದ್ರ ಒಳಗೆ ಏನ್ರೆ ನಿಮ್ಮ ಅವ್ವಂದ ಇತ್ತಂದ್ರ ಇಲ್ಲಿ ಬಂದ ನೀ ಇದಕ್ಕ ಹಾ ಹಾ ಇದ ನಮ್ಮ ಅವ್ವನಿಂದ ಹುಟ್ಟೈತಿ ಅಂತ ಹೇಳಿ ಕಾಯ್ದೆಶಿರ ಹೇಳ ಹಾ ಹಾ ಅವಾಗ ನಾ ಅಲ್ಲಿ ಕೂತಂತ ದೈವದವ್ರ ಒಬ್ಬ ಹೂ ಅನ್ಲಿ ಹೌದೌದ್ರಿ ಎಲ್ಲಾರು ಹೂ ಅನ್ನೋದು ಬೇರೆ ಒಬ್ಬ ಹೂ ಅನ್ನೋದು ಬೇರೆ ಹಾ ಹಾ ಹೌದಿಲ್ಲ ಹೌದೌದ್ರಿ ಅದ ಯಾಕಂದ್ರ ತಮ್ಮ ಪಕ್ಕ ಹಾ ಹಾ ತಳದಾಗಿನ ಮಾತೈತಿ ತಮ್ಮ ಅದ ಹಾ ಹಾ ಇನ್ನ ತಳದಾಗಿನ ಮಾತೈತಿ ನಾ ಬಹಳ ಕೇಳ್ಯಾರ ಜೀವಾತ್ಮ ಹೋಗ್ಬೇಕಾದ್ರೆ ಯಾವ ದ್ವಾರಲೆ ಹೋದ ಹ್ಞೂ ಅದೊಂದು ಐತೆ 9 ದ್ವಾರದಾಗ ಯಾವ ದ್ವಾರಲೆ ಹೋಗ್ಯಾನ ಅದು ಕೂಡ್ಬೇಕಾದ್ರೆ ಯಾವ ದ್ವಾರಲೆ ಬಂದ ಕೂಡ್ಯಾನ ಬಾಳ ಕೇಳ್ಯಾರ ತಮ್ಮ ಹಾ ಹಾ ಆಯ್ ಕೇಳ್ಯಾರ ಆಯ್ ಹಿಂದಿನ ಆಯ ಹಾ ಯಾಕೆ ಕೇಳ್ಯಾಳ ಗೊತ್ತಿಲ್ಲ ನಿಂಗೆ ಹಾ ಯಾಕೆ ಕೇಳ್ಯಾಳ ಹೇಳು ಯಾಕ ನಂದು ವಯಸ್ಸಾಗ್ಲಕ್ ಬತ್ ನಂದು ಜೀವಾತ್ಮ ಹೋಗೋದ ಯಾವ ದ್ವಾರಲೆ ಆ ದ್ವಾರ ಪ್ಯಾಕ್ ಮಾಡಿ ಹಾ ಹಿಡ್ಕೊಂಡು ಕೊಂಡಿರ್ಬೇಕು ಅನ್ನೋದು ವಿಚಾರ ಐತಿ ವಿಚಾರ ಐತಿ ಆಯ್ ಕೇಳಿದ್ದೆ ಅಂತ ತಪ್ಪಲ್ಲ ತಮ್ಮ ಅಲ್ಲ ಕೇಳುವಂತ ಮಾತೈತಿ ಕೇಳಲ್ಲ ತಿಳಿದಷ್ಟು ಹೇಳಲ್ಲ ತಮ್ಮ